ಮಾವ ಮಾವ ದಯವಿಟ್ಟು ನನ್ನ ಕ್ಷಮಿಸಿ. ಅಪ್ಪ ನಿಮಗೆ ಈ ರೀತಿ ದ್ರೋಹ ಮಾಡ್ತಾರೆ ಅಂತ ನಾನು ಕನಸಲ್ಲೂ ಊಹೆ ಮಾಡಿರಲಿಲ್ಲ. ಅಪ್ಪ ಯಾವ ಉದ್ದೇಶಕ್ಕಾಗಿ ಈ ರೀತಿ ಮಾಡಿದ್ರು ಅನ್ನೋದು ಗೊತ್ತಿಲ್ಲ ಮಾವ. ಆದ್ರೆ ಆ ಮ್ಯಾನೇಜರ್ ಅರೆಸ್ಟ್ ಆದ್ಮೇಲೆ ಅಪ್ಪನೂ ಈ ಕೇಸಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದು ಗೊತ್ತಾಯ್ತು. ತನ್ನಿಂದ ಹೀಗೆಲ್ಲ ಆಯ್ತಂತ ತಮಗೆ ತಾವೇ ಶಿಕ್ಷೆ ವಿಧಿಸ್ಕೊಂಡಿದ್ದಾರೆ. ಅವ್ರ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ ಮಾವ. ದಯವಿಟ್ಟು ಅಪ್ಪನ ನನ್ನನ್ನು ಕ್ಷಮಿಸ್ಬಿಡಿ. ದಯವಿಟ್ಟು ಕ್ಷಮಿಸಿ ಮಾವ. ಅಣ್ಣ ಯಾಕೆ ಇಷ್ಟೊಂದು ಸಿಟ್ಟಲ್ಲಿ ನಿಂತಿದ್ದಾನೆ? ಏನು ಮಾತಾಡ್ತಿಲ್ವಲ್ಲ? ಒಂದ್ ವೇಳೆ ನಮಗೆ ಮಾವ ಸತ್ತಿರೋದು ಮುಂಚೆನೆ ಗೊತ್ತಿತ್ತು ಅನ್ನೋದು ಅಣ್ಣಂಗೇನಾದ್ರೂ ಗೊತ್ತಾಗೋಯ್ತಾ? ಅಯ್ಯಯ್ಯೋ, ಹಾಗೇನಾದ್ರೂ ಆದ್ರೆ ನಾವೆಲ್ಲರೂ ಸಿಕ್ಕಾಕೋತೀವಿ. ಮುತ್ತು, ಅವಳು ಅಷ್ಟೊಂದು ಬೇಡ್ಕೋತಾ ಇದ್ರು ನೀನು ಸುಮ್ಮನೆ ಇದೆಯಾ? ಅವರಪ್ಪ ಮಾಡಿರೋ ತಪ್ಪಿಗೆ ಅವಳಿಗೆ ಯಾಕೆ ಶಿಕ್ಷೆ ಕೊಡ್ತಾ ಇದೆಯಾ? ಮೇಲೆ ಹೇಳು ಮಾಯಾ. ನಾನು ಯಾರನ್ನೂ ಕ್ಷಮಿಸೋಷ್ಟು ದೊಡ್ಡ ಮನುಷ್ಯ ಅಲ್ಲ. ಹಾಗಂತ ಮಾವನ ಮೇಲಾಗ್ಲಿ ಮಾಯಿನ ಮೇಲಾಗ್ಲಿ ನನಗೇನು ಬೇಜಾರಿಲ್ಲ. ಅವ್ರು ತಪ್ಪು ಮಾಡಿದ್ರು ನಿಜ. ಆದರೆ ಆ ತಪ್ಪಿಂದ ಈ ರೀತಿ ಅನಾಹುತ ಮಾಡ್ಕೊಳ್ಳೋದು ದೊಡ್ಡ ತಪ್ಪು ಅಂತ ಅವ್ರಿಗೆ ತಿಳಿಲಿಲ್ಲ. ಅವ್ರಿಗೆ ಅಂತ ಒಬ್ಳು ಮಗಳಿದ್ದಾಳೆ, ಹೆಂಡತಿ ಇದ್ದಾರೆ ಅನ್ನೋದನ್ನ ಅವರು ಯೋಚನೆ ಮಾಡಬೇಕಿತ್ತು. ನೋಡು ಮಾಯಾ, ಮಾವ ತೀರ್ಕೊಂಡಿದ್ದು ನನಗೂ ದುಃಖ ಇದೆ. ನೀನು ಅಳುನಲ್ಲಿ ತೋರಿಸ್ಕೊತಿದ್ಯಾ, ನಾನೇನು ಹೇಳ್ದೆ ದುಃಖ ಪಡ್ತಿದ್ದೀನಿ. ಪಾಪ ಮಾವ ಯಾವ ಗಳಿಗೆಯಲ್ಲಿ ಈ ರೀತಿ ನಿರ್ಧಾರ ತಗೊಂಡ್ರೆ ಗೊತ್ತಿಲ್ಲ. ಹಾಗಂತ ಸತ್ತಿರೋರ ಮೇಲೆ ಅಪವಾದ ಹೊರಿಸಿ ಬೈಯೋದು ಸರಿ ಬರಲ್ಲ. ಮಾಯಾ, ಯಾವುದೇ ದುಃಖ ಇಟ್ಕೊಳ್ದೆ ಒಳ್ಳೆ ಮನಸ್ಸಿಂದ ಅವ್ರ ಕಾರ್ಯ ಮುಗಿಸೋಣ. ಆಗ ಅವ್ರ ಆತ್ಮಕ್ಕೆ ಶಾಂತಿ ಸಿಗುತ್ತೆ. ದುಃಖನ ಕಮ್ಮಿ ಮಾಡ್ಕೊ. ಅದನ್ನೆಲ್ಲ ಬಿಟ್ಟು ಆಗೋ ಕೆಲಸ ನೋಡೋಣ. ಅಳ್ಬೇಡಿ ಚಿಕ್ಕಮ್ಮ, ಸಮಾಧಾನ ಮಾಡ್ಕೊಳ್ಳಿ. ಅವ್ರು ಮಾಡಿರೋ ತಪ್ಪಿಂದ ಇಷ್ಟೊಂದು ಜನಕ್ಕೆ ನೋವಾಗುತ್ತೆ ಅಂತ ಗೊತ್ತಿದ್ದಿದ್ರೆ ಅವ್ರು ಈ ರೀತಿ ನಿರ್ಧಾರ ತಗೊಳ್ತಿರ್ಲಿಲ್ಲ. ನಮ್ಮ ಕೈಲೇನಿದೆ, ಎಲ್ಲ ದೇವ್ರಿಚ್ಛೆ. ಕಳ್ಸೋದು ಅವನೇ, ಕರ್ಕೊಳ್ಳೋದು ಅವನೇ. ನೀವು ಸಮಾಧಾನ ಮಾಡ್ಕೊಳ್ಳಿ. ಅಣ್ಣ, ಬಾವ, ನಿಮ್ ತಮ್ಮ ಎಂತ ಕೆಲಸ ಮಾಡ್ಕೊಂಡಿದ್ದಾರೆ ನೋಡಿ ಬಾವ. ನಿನ್ನೆ ಅಷ್ಟೇ ನನ್ನ ಜೊತೆ ಚೆನ್ನಾಗಿ ಮಾತಾಡಿದ್ರು, ಈಗ ನೋಡಿದ್ರೆ ಈ ತರ ಮಾಡ್ಕೊಂಡಿದ್ದಾರೆ. ದೇವನ್ಸಲಿ ಹೇಳಕ್ ಹೇಳಿ ಬಾವ.
ನಮ್ಮನ್ನ. ಎಂಥ ಕೆಲಸ ಮಾಡ್ಕೊಂಡಿದ್ದಾರೆ ನೋಡು. ಸಮಾಧಾನ ಮಾಡ್ಕೊಂಡಿಲ್ಲ. ಎಲ್ಲರೂ ಒಂದಲ್ಲ ಒಂದಿನ ಹೋಗಲೇಬೇಕು. ಆದರೆ ದೇವರಿಗೆ ಅರ್ಪಿಸಬೇಕಾಗಿರೋ ಆತ್ಮನ ನಾವೇ ನಮ್ಮ ಕೈಯಾರ ಕೊಲ್ಲೋದು ಮಹಾಪಾಪ. ಒಂದು ಕ್ಷಣ ಅವನು ಕೂತ್ಕೊಂಡು ಯೋಚನೆ ಮಾಡಿದ್ದಿದ್ರೆ ಮೋಸ್ಟ್ಲಿ ಈ ಥರ ನಿರ್ಧಾರ ತಗೊಳ್ತಿರ್ಲಿಲ್ಲ ಅನ್ಸುತ್ತೆ. ದೊಡ್ಡಪ್ಪ, ಅಪ್ಪ. ಮಾಯಾ, ಒಂದೊಂದ್ಸಲ ದೇವರು ತುಂಬ ಕೆಟ್ಟವನಾಗ್ಬಿಡ್ತಾನೆ. ಸಮಾಧಾನ ಮಾಡ್ಕೊ ಮಗಳೇ, ಸಮಾಧಾನ ಮಾಡ್ಕೋ. ಹೀಗೆ ಜಾಸ್ತಿ ಹೊತ್ತಿಟ್ಕೊಳ್ಳೋದು ಚೆನ್ನಾಗಿರಲ್ಲ. ಮುಂದಿನ ಕಾರ್ಯ ಏನೇನು ಮಾಡಬೇಕು ಅದಕ್ಕೆಲ್ಲ ಸಿದ್ಧತೆ ಮಾಡ್ಕೊಳ್ಳಿ. ನೀಲ್ಕಂಠನ್ನ ಕಳಿಸ್ಕೊಡೋಣ. ಸರಿ ಮಾವ. ಮಾವ, ಬೇಡ ಮಾವ. ಚೇತು, ಅದೇನು ಬೇಕು ಎಲ್ಲ ಅರೇಂಜ್ಮೆಂಟ್ಸ್ ಮಾಡ್ಕೊಂಡು. ಬೈರ ನನಗೆಲ್ಲ ವಿಷಯ ಹೇಳ್ದ. ಅಂದರೆ ಇಲ್ಲಿವರೆಗೂ ಸುಮಾರು 15-20 ವರ್ಷ ಕಳೆದರೂ ಒಂದು ಸಣ್ಣ ಆಸ್ತಿನ ನಿನ್ನ ಮಕ್ಕಳ ಹೆಸರಿಗೆ ಮಾಡೋಕ್ಕಾಗಲಿಲ್ಲ ಅಲ್ವಾ? ನೀಲ, ಅವತ್ತು ನೀನು ನನ್ನ ಮಾತು ಕೇಳಿದ್ದಿದ್ರೆ ಇವತ್ತು ನಿನಗಿಂತ ಕಷ್ಟ ಬರ್ತಿರ್ಲಿಲ್ಲ. ನನಗೆ ತುಂಬ ಅವಮಾನ ಮಾಡಿ ಮನೆಯಿಂದ ಹೊರಗಾಕಿದ್ದು ನೆನಪಿದೆಯಾ? ನೆನಪಿದೆ, ಎಲ್ಲ ನೆನಪಿದೆ. ಅದನ್ನು ಹೇಗೆ ಮರೆಯೋಕ್ಕಾಗತ್ತೆ? ನಾಗಾರ್ಜುನ, ನಾಗಾರ್ಜುನ, ಏನ್ ಮಾಡ್ತಾ ಇದ್ದ ನೀನು? ಮೈ ಮೇಲೆ ಪ್ರಜ್ಞೆ ಇದೆಯಾ? ನೀಲ, ಒಂದು ನಿಮಿಷ ಸುಮ್ಮನೆ ಇರು. ನೀನು ಬಾಯಿ ಮುಚ್ಕೊಂಡು ನನ್ನ ಜೊತೆ ಬರ್ಬೇಕಷ್ಟೇ. ಬಾ. ಏನ್ ಮಾಡ್ತಿದ್ದೆ? ನಿನ್ ಮೈ ಮೇಲೆ ಪ್ರಜ್ಞೆ ಇದೆಯಾ? ಒಂದು ನಿಮಿಷ ತಡವಾ ಬಂದಿದ್ರು ಆ ಮುತ್ತು ಕತೆನ ಫಿನಿಶ್ ಮಾಡ್ತಾ ಇದೆ. ಎಲ್ಲ ಹಾಳು ಮಾಡಿಬಿಟ್ಟೆ ನೀನು. ನೀನೇನ್ ಮಾಡ್ತಿದ್ದೆ?
ಅವ್ನಿಗೇನಾದ್ರೂ ಹೆಚ್ಚು ಕಡಿಮೆ ಆಗಿ ಅವ್ನು ಸತ್ತೋದ್ರೆ ಅವ್ನು ಇಡೀ ಆಸ್ತಿ ದೇವಸ್ಥಾನ ಟ್ರಸ್ಟಿಗೆ ಹೋಗುತ್ತೆ, ಗೊತ್ತಾ ನಿನಗೆ? ಹಂಗೇನು ಆಗಲ್ಲ. ಈಗಲೂ ನೀನು ಹೂ ಅನ್ನು ಆ ಮುತ್ತನ್ನ ಮುಗಿಸಿ ನಕಲಿ ದಾಖಲೆ ಸೃಷ್ಟಿ ಮಾಡಿ ಎಲ್ಲ ಆಸ್ತಿನೂ ನಾವೇ ಹಂಚ್ಕೊಳ್ಳೋಣ. ನಿನ್ನ ಮಾತು ಕೇಳಿದ್ರೆ ನಾವಿಬ್ರು ಜೈಲಲ್ಲಿ ಮುದ್ದೆ ಮುರಿಬೇಕಾಗುತ್ತೆ. ಬಾಯಿ ಮೇಲ್ಕೊಂಡು ಸ್ವಲ್ಪ ಚೆಪ್ಪಗಿರು. ಈಗಾಗಲೇ ಊರಿನ ಜನ ಹೊಸದಾಗಿ ಬಂದು ದರ್ಬಾರ್ ಮಾಡ್ತಿದ್ದಾರೆ ಅಂತ ಮಾತಾಡ್ಕೋತಾರೆ. ಹೀಗೇನಾದರೂ ಹೆಚ್ಚು ಕಡಿಮೆ ಆದರೆ ನಾವು ಆಸ್ತಿ ಅಲ್ಲ, ಒಂದೇ ಒಂದು ಚಿಕ್ಕ ಪಾತ್ರೆ ಕೂಡ ಹೊರಗಡೆ ತೊಗೊಂಡೋಗಕ್ಕಾಗೋದಿಲ್ಲ, ಗೊತ್ತಾ? ಅದಕ್ಕೆ ನಾನೊಂದು ನಿರ್ಧಾರಕ್ಕೆ ಬಂದಿದ್ದೀನಿ. ಇಲ್ಲೇ ಇದ್ದು ಈ ಆಸ್ತಿನ ಅನುಭವಿಸಿ ಒಂದು ಒಳ್ಳೆ ಸಮಯ ನೋಡಿ ಆಸ್ತಿನೆಲ್ಲ ನನ್ನ ಕೈವಶ ಮಾಡ್ಕೋಬೇಕು. ಇನ್ನು ಮುಂದೆ ಈ ಚಿಕ್ಕ ಮನೆ ಎಲ್ಲ ಮುತ್ತುಗೆ. ದೇವರನ್ನ ನಂಬ್ತಾನೋ ಇಲ್ವೋ ಈ ನೀಲಾಂಬರಿನ ನಂಬ್ತಾನೆ, ಬೇರೆಯವ್ರ ಮಾತು ಕೇಳ್ತಾನೋ ಇಲ್ವೋ ಈ ನೀಲಾಂಬರಿ ಮಾತನ್ನ ಕೇಳ್ತಾನೆ. ಹಾಗೆ ಬೆಳೆಸ್ತೀನಿ ಈ ಕುದುರೆನ. ಅದಕ್ಕೆ ತುಂಬ ವರ್ಷ ಬೇಕಾಗುತ್ತೆ. ನಾನು ಹೇಳಿದ ರೂಟಲ್ಲಿ ಹೋದರೆ 10 ನಿಮಿಷ, ನೀನು ಹೇಳಿದ ರೂಟಲ್ಲಿ ಹೋದರೆ 10 ವರ್ಷ ಆದರೂ ಸಾಧಿಸೋಕ್ಕಾಗಲ್ಲ. ಸ್ವಲ್ಪ ಯೋಚನೆ ಮಾಡು. ಈ ನೀಲಾಂಬರಿ ಯಾವತ್ತೂ ಗುರಿ ತಪ್ಪೋಳಲ್ಲ. ನಾನು ಹೇಳಿದ ಪೇಪರ್ಗೆ ಕಣ್ಣು ಮುಚ್ಕೊಂಡು ಸೈನ್ ಮಾಡಬೇಕು, ಹಾಗೆ ತಯಾರು ಮಾಡ್ತೀನಿ. ಆ ಸಮಯ ತುಂಬ ದೂರ ಇಲ್ಲ, ನೋಡ್ತಾ ಇರು. ಜಸ್ಟ್ ಮಿಸ್ ಆದ, ಹಾಳಾದವನು. ಅದಷ್ಟೇ ಅಲ್ಲ, ಇನ್ನೂ ಒಂದು ಘಟನೆ ನಡೀತು, ನೆನಪಿದೆಯಾ? ನಾಗಾರ್ಜುನ, ತಗೋ ತಗೋ, ಎಷ್ಟು ಬೇಕಾದ್ರೂ ದುಡ್ಡು ತಗೋ. ಸ್ವಂತ ಮನೆಯಲ್ಲಿ ಕಳ್ತನ ಮಾಡ್ತಿದ್ಯಲ್ಲ, ನಾಚಿಕೆ ಆಗಲ್ವಾ ನಿನ್ಗೆ? ಏನ್ ಮಾಡ್ತಾ ಇದ್ದೀರಾ? ಬಿಡಿ. ನೋಡೆ, ನಿನ್ನ ಪ್ರೀತಿ ಅಣ್ಣ ಏನ್ ಮಾಡ್ತೀಯ ನೋಡು. ಅಣ್ಣ, ನಿನಗೇನಾಗಿದೆ? ಯಾಕೆ ಕಳ್ತನ ಮಾಡಿದೆ? ಬಿಸ್ನೆಸ್ ಮಾಡೋಕ್ಕೆ ಸ್ವಲ್ಪ ದುಡ್ಡು ಬೇಕಾಗಿತ್ತು. ನೀನು ಹಣ ಬೇಕು ಅಂತ ನಮ್ಮ ಯಜಮಾನ್ರನ್ನ ಕೇಳಿದ್ರೆ ಅವರೇ ಕೊಡ್ತಾ ಇದ್ರಲ್ಲ, ಅದಕ್ಕೆ ಕಳ್ತನ ಮಾಡ್ಬೇಕಿತ್ತ? ನನಗೂ ನಿನಗೂ ಸಂಬಂಧ ಇಲ್ಲ. ಇಲ್ಲಿಂದ ಹೊರಡು ಮೊದಲೇ ಇಲ್ಲಿಂದ. ನಿಮ್ಮನ್ನೆಲ್ಲ ನಮ್ಮವ್ರು ಅಂತ ತಿಳ್ಕೊಂಡಲ್ಲ, ದೊಡ್ಡ ತಪ್ಪು. ಹೌದು, ನಾವು ಯಾರು ನಿಮ್ಮವರಲ್ಲ. ಹೊರಡು ಮೊದಲು ಇಲ್ಲಿಂದ. ನಾನು ಹೊರಡಲ್ಲ, ನನಗೆ ಆಸ್ತಿ ಬೇಕು. ಏನು ಆಸ್ತಿಯಲ್ಲಿ ಪಾಲ್ ಬೇಕಾ ನಿನಗೆ? ಈಗಲೇ ನೋಡು, ಪೊಲೀಸ್ನವ್ರಿಗೆ ಹೇಳಿ ಒತ್ತೊಳಗಡೆ ಹಾಕಿಸ್ತೀನಿ. ಬೇಡ ರೀ, ಒಂದು ನಿಮಿಷ ಸಮಾಧಾನವಾಗಿರಿ. ನಾವು ಹೀಗೆ ಮಾಡಿದ್ರೆ ನಮ್ಮನೆ ಮನೆಯದನ್ನ ನಾವೇ ಹರಾಜು ಹಾಕೊಂಡಂಗಾಗುತ್ತೆ. ನಾಗಾರ್ಜುನ, ನಿನ್ನ ಮುಖ ತೋರಿಸ್ಬೇಡ, ನಮ್ಮ ಮನೆ ಕಡೆದು ಸುಳಿಬೇಡ. ಹೊರಡು ಇಲ್ಲಿಂದ, ಹೊರಡ್ತಾ ಇರೋ. ಏನ್ ಮುಖ ನೋಡ್ತಾ ಇದೀಯಾ? ಹಾಳಾದವನೇ, ಹೋಗೋ. ಇವತ್ತು ನನ್ನನ್ನು ಹೊರಗಡೆ ಆಗ್ತಾ ಇದೆಯಾ? ಆದರೆ ಈ ಅಣ್ಣನ ಸಹಾಯ ನಿನಗೆ ಒಂದು ದಿವಸ ಬೇಕಾಗೇ ಆಗುತ್ತೆ. ಯಾವತ್ತು ನಿನ್ನ ಮನಸ್ಸಲ್ಲಿ ಅಣ್ಣ ನೆನೆಸ್ಕೊಳ್ತೀಯೋ ಆವತ್ತೇ ನಾನು ಪ್ರತ್ಯಕ್ಷ ಆಗ್ತೀನಿ. ಬರ್ತೀನಿ. ಹಾಳಾದವನು. ಹೋಗಮ್ಮ, ನೀನು ಮಲ್ಕೋ. ದಯವಿಟ್ಟು ಕ್ಷಮಿಸ್ಬಿಡಿ. ನಮ್ಮ ಅಣ್ಣ ಮಾಡಿದ ತಪ್ಪಿಗೆ ನಾನು ಕ್ಷಮೆ ಕೇಳ್ತೀನಿ.
ನಿನಗೆ ಯಾವುದೇ ಕಷ್ಟ ಬಂದರೂ ಮನಸ್ಸಲ್ಲಿ ನನ್ನನ್ನು ನೆನೆಸ್ಕೊಂಡ್ರೆ ಸಾಕು, ಈ ಅಣ್ಣ ಪ್ರತ್ಯಕ್ಷ ಆಗ್ತಾನೆ ಅಂತ ಹೇಳಿದ್ದೆ. ಹೇಳಿದ ಹಾಗೆ ನಡ್ಕೊಂಡಿದ್ದೀನಿ. ಆವತ್ತು ನನ್ನ ಮಾತು ನೀನು ಕೇಳಿದ್ದಿದ್ರೆ ಇವತ್ತು ಈ ಆಸ್ತಿಗೆ ನೀನೇ ಯಜಮಾನಿ ಆಗಿರ್ತಾ ಇದ್ದೆ. ನೀನು ಯಾರು ಕೇಳ್ತಿರ್ಲಿಲ್ಲ, ಹೇಳ್ತಿರ್ಲಿಲ್ಲ. ಆದರೆ ಈಗ ನೋಡು, ಏನು ಬೇಕಾದರೂ ಮುತ್ತು ಹತ್ರ ಕೇಳಬೇಕು, ಊಟ ಮಾಡಲ ಅಂತ ಮುತ್ತು ಹತ್ರ ಕೇಳಬೇಕು. ನನ್ನ ಮಾತು ಕೇಳಿದ್ದಿದ್ರೆ ಇಂಥ ಪರಿಸ್ಥಿತಿ ಬರ್ತಿತ್ತ ನಿನಗೆ? ನನಗೆ ನಡೆದು ಹೋಗಿರೋದ್ರ ಬಗ್ಗೆ ಚಿಂತೆ ಇಲ್ಲ, ಈಗ ನಡಿಬೇಕಾಗಿರೋದ್ರ ಬಗ್ಗೆ ಚಿಂತೆ. ಮುತ್ತುನ ಕೊಲ್ಲೋದು ಅಷ್ಟು ಸುಲಭ ಅಲ್ಲ, ಅವನ್ನ ಕೊಲ್ಲೋದು ಇಲ್ಲ. ಆವತ್ತು ನಾನು ಯಾವ ನಿರ್ಧಾರ ತಗೊಂಡಿದ್ನೋ ಇವತ್ತು ಅದೇ ರೀತಿ ನಡ್ಕೋತಾ ಇದ್ದೀನಿ. ಮುತ್ತುನ ಒಪ್ಸೇ ಈ ಆಸ್ತಿನ ಹಂಚಬೇಕು ಅನ್ನೋ ತೀರ್ಮಾನ ಮಾಡಿದ್ದೀನಿ. ಅದಕ್ಕೆ ಮಾಯಾ ಮುತ್ತು ಮದುವೆ ಮಾಡೋ ಪ್ರಯತ್ನದಲ್ಲಿದ್ದೀನಿ. ಎಲ್ಲ ಸರಿ ಹೋಯ್ತು ಅಂತ ಅಂದ್ಕೊಳ್ಳೋವಾಗಲೇ ಈ ಘಟನೆ ನಡೆದೋಯ್ತು.